ನಮಸ್ಕಾರ ರೀ ಎಲ್ರಿಗೂ ದಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಅಗದಿ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಹೆಂಗೆ ಮಸಾಲ ರೈಸ್ ಮಾಡೋದಂತ ಹೇಳತ್ತೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಾನು ಇಲ್ಲೇನು ಯಾವುದೇ ಥರನಾದಂಥ ರುಬ್ಬೋದಿಲ್ಲ ರೀ. ಮನ್ಯಾಗ ಏನು ತರಕಾರಿ ಅದಾವಲ್ಲ ರೀ ಅದನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತೇಳಿ ತೋರಿಸ್ತೇನೆ ರೀ. ಮೊದಲಿಗೆ ಇಲ್ಲಿ ಎಣ್ಣೆನ ಹಾಕ್ಕೊಳತ್ತೇನೆ ರೀ. ನಾನಿಲ್ಲಿ 1 ಸ್ಪೂನ್ ತುಪ್ಪನೂ ಹಾಕ್ಕೊಳತ್ತೀನಿ ರೀ. ಹಾಗಾಗಿ 2 ಸ್ಪೂನ್ನಷ್ಟೇ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಎರಡೂ ಚೆನ್ನಾಗಿ ಕಾಯಿಸ್ಕೋಬೇಕು ರೀ. ಇಲ್ಲಿ ನಾನು ಮಸಾಲೆ ಏನೇನು ತೊಗೊಂಡೇನಂದ್ರೆ ರೀ, ಪಲಾವ್ ಎಲೆ ತೊಗೊಂಡೇನಿ ರೀ, ಚಕ್ರ ಮಗ್ಗಿ ತೊಗೊಂಡೇನಿ ರೀ, ಹಾಗೆ ಮೆಣಸಿನಕಾಳು, ಕರಿ ಮೆಣಸಿನಕಾಳು ಮತ್ತು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ರೀ. ಎಲ್ಲನೂ ಅದೇನು ತುಪ್ಪ ಹಾಕ್ಕೊಂಡಿದ್ವಲ್ಲ ರೀ, ಎಣ್ಣೆ ತುಪ್ಪ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ರೀ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅದಾದ್ಮೇಲೆ ರೀ ನಾನಿಲ್ಲಿ ಸಾಸಿವೆನ ಹಾಕ್ಕೋತೀನಿ ರೀ. ಭಾಳ ಈಸಿಯಾಗಿ ಮಾಡ್ಕೋಬೋದು ರೀ. ಇದಕ್ಕೇನು ಮಸಾಲೆ ಅದು ರುಬ್ಕೋಬೇಕಂತೇನಿಲ್ಲ. ಒಂದು ವೇಳೆ ಒಂದೊಂದು ಸಾರಿ ನಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿರುತ್ತೆ, ಹಾಗೆ ಸ್ಪೆಷಲ್ ಏನಾದರೂ ತಿನ್ಬೇಕು ಅನಿಸುವಾಗ ಈ ಥರನ ಮಸಾಲ ರೈಸನ್ನ ಮಾಡ್ಕೊತೀನಿ ರೀ. ಆದರೆ ನಾವು ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇರೋದೇ ಸ್ಪೆಷಲ್ ಇದರಲ್ಲಿ. ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ ರೀ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿನ ಉದ್ದವಾಗಿ ಸೀಳ್ಕೊಂಡು ಹಾಕ್ಕೊಳತ್ತೀನಿ ರೀ. ಅದನ್ನ ಒಂದು 2-3 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಸಹಿತ ಫ್ರೈ ಮಾಡ್ಕೊಂಡೆ. ಅದಾದಮೇಲೆ ಟೊಮೆಟೊನ ಹಾಕ್ಕೊಂಡ್ರಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬಟಾಟಿನ ಹಾಕ್ಕೊಂಡೆ, ಗಜ್ರಿ ಕ್ಯಾರೆಟ್ನ ಹಾಕ್ಕೊಂಡ್ರಿ, ಹಂಗೆ ಹಸಿ ಬಟಾಣಿನ ಹಾಕ್ಕೊಂಡ್ರಿ. ಮತ್ತು ನೀವು ಬೇಕಿದ್ದರೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಫ್ರೆಂಚ್ ಬೀನ್ಸನ್ನು ಯೂಸ್ ಮಾಡ್ಕೋಬೋದು, ಹೂಕೋಸನ್ನು ಸಹಿತ ಯೂಸ್ ಮಾಡ್ಕೋಬೋದು ರೀ. ನಾನು ಏನು ಮನ್ಯಾಗ ಏನು ತರಕಾರಿ ಐತಲ್ಲ ರೀ ಅಷ್ಟನ್ನು ಯೂಸ್ ಮಾಡ್ಕೊಳತ್ತೀನಿ ರೀ. ಹಂಗೆ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿಯೇ ಇಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳತ್ತೀನಿ ರೀ. ಎಲ್ಲವನ್ನು ಹಾಕ್ಕೊಂಡು ಒಂದು 3-4 ನಿಮಿಷದಷ್ಟು ಫ್ರೈ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಅರಿಶಿನ ಹಾಕ್ಕೊಂಡ್ಮೇಲೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ ರೀ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ನಾವು ಏನಾದರೂ ಉಪ್ಪು ಆಯಿತು, ಅರಿಶಿನ ಪುಡಿ ಏನೋ ಹಾಕ್ಕೊಂಡಿದ್ರು ಅದು ಮ್ಯಾನೇಜ್ ಮಾಡ್ಕೊಳತ್ತೆ ಅಂತ. ಖಾರ ಜಾಸ್ತಿ ಆಗಿದ್ರು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಅದೆಲ್ಲನೂ ಮ್ಯಾನೇಜ್ ಮಾಡ್ಕೊತೈತೆ ಅಂತ ಹೇಳ್ರಿ ನಾನು ಸಕ್ಕರೆನ ಹಾಕ್ಕೊಂಡ್ರಿ. ಇವಾಗ ನಾನಿಲ್ಲಿ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡ್ರಿ. ಅದು ಆಪ್ಷನಲ್ ರೀ, ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ರಿ, ಬ್ಯಾಡಂದ್ರೆ ಬಿಡ್ಬೋದು ರೀ. ನಾನಿಲ್ಲಿ ಯಾವುದೇ ಥರನಾದಂತಹ ಬಿರಿಯಾನಿ ಮಸಾಲ ಆಗಲಿ, ಪಲಾವ್ ಮಸಾಲ ಆಗಲಿ ಯಾವುದೇ ಥರನಾದಂಥ ಮಸಾಲೆನ ಹಾಕ್ಕೊಳತ್ತಿಲ್ಲ. ಇದೇನು ಗರಂ ಮಸಾಲೆ ಹಾಕ್ಕೊಂಡೇನಲ್ರಿ ಇಷ್ಟ್ರ ಮ್ಯಾಗನ ಮಸಾಲ ರೈಸನ್ನು ಮಾಡ್ಕೊಳತ್ತೀನಿ ರೀ. ಇವಾಗ ನಾನಿಲ್ಲಿ 4 ಸ್ಪೂನ್ನಷ್ಟು ಮೊಸರನ್ನ ತೊಗೊಳತ್ತೀನಿ ರೀ. ಗಟ್ಟಿ ಮೊಸರು ಐತ್ರಿ ಅದು. ಮೊಸರನ್ನ ಹಾಕ್ಕೊಂಡು ಮತ್ತು ಎಲ್ಲವನ್ನು ನಮಗೆ ಮಿಕ್ಸ್ ಮಾಡ್ಕೊಂಡ್ರಿ. ಮೊಸರು ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಬೇಡವಾದರೆ ಬಿಡ್ಬೋದು, ಅದು ಸಹಿತ ನಿಮಗೆ ಆಪ್ಷನಲ್ಲು. ಮೊಸರನ್ನ ಹಾಕ್ಕೊಂಡು ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ 2 ಲೋಟನ ಅಕ್ಕಿನ ತೊಗೊಂಡ್ರಿ. ಅದನ್ನು 1 ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೀನಿ ರೀ. ಇವು ರೇಷನ್ ಅಕ್ಕಿ ರೀ. ನೆನೆಸಿಟ್ಕೊಂಡು ಆ ನೀರನ್ನೆಲ್ಲ ಬಸ್ಕೊಂಡು ಇದ್ರೊಳಗೆ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ರೀ ಅದ್ರೊಳಗೆ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ ಒಳಗನ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ. ನೀವು ಬೇಕಾದರೆ ಪಾತ್ರೆ ಒಳಗೆ ಇಲ್ಲ ಬಾಣಲೆ ಒಳಗೂ ರೆಡಿ ಮಾಡ್ಕೊಂಡು ಕುಕ್ಕರ್ ಒಳಗೆ ಸುರ್ಕೋಬೋದು ರೀ. ಇವಾಗ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನಾನಿಲ್ಲಿ ಏನು ನೀರು ಹಾಕಿಲ್ಲ ರೀ. ಎಲ್ಲನೂ ಒಗ್ಗರಣೆ ಒಳಗೆ ನಮಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಒಂದು 3-4 ನಿಮಿಷದಷ್ಟು ನಮಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ರದ ಅರ್ಧನ ಬೆಂದು ಬಿಡ್ತೈತೆ ರೀ. ಹಾಗಾಗಿ ಬೇಗನೆ ಆಗ್ತೈತಿ. ನಾ ಇಲ್ಲರಿ 2 ಲೋಟ ಅಕ್ಕಿ ತೊಗೊಂಡಿನಿ ರೀ. 4 ಲೋಟದಷ್ಟು ನೀರನ್ನು ಹಾಕ್ಕೊಳತ್ತೇನೆ ರೀ. ನೀರನ್ನು ಹಾಕ್ಕೊಂಡು ಎಲ್ಲಮಗೆ ನಮಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬಿಸಿನೀರು ಕಾಯಿಸಿ ಹಾಕ್ಕೊಳ್ಳೋದ್ರಿಂದನೂ ಇನ್ನೂ ಬೇಗನೆ ಆಗ್ತೈತೆ ರೀ, ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ನೀರು ಸ್ವಲ್ಪ ಕುದಿಯೋವರೆಗೂ ಬಿಡ್ಬೇಕು ರೀ. ಯಾಕಂದ್ರೆ ಎಲ್ಲನೂ ಒಗ್ಗರಣೆ ಒಳಗೆ ಮಿಕ್ಸ್ ಆಗ್ತೈತಿ, ಇಲ್ಲಾಂದರೆ ಒಗ್ಗರಣೆ ಮೇಲ್ಗಡೆನೇ ಉಳಿದು ಬಿಡುತ್ತೆ ರೀ. ಅದಕ್ಕಾಗಿ ಇವಾಗ ನಾನು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತೊಮ್ಮೆ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಂಡು ಒಂದು 3-4 ನಿಮಿಷಷ್ಟು ನೀರನ್ನು ಕುದಿಯಾಕೆ ಇಡಬೇಕು ರೀ. ಯಾಕಂದರೆ ಹಿಂಗೆ ನಾವು ನೀರನ್ನು ಸ್ವಲ್ಪ ಕುದಿಯೋಕೆ ಇಟ್ಟು ಅಂದ್ರೆ ರೀ ಹಣ್ಣು ಪೂರ್ತಿ ಸಾಫ್ಟಾಗಿ ಬರ್ತೈತೆ ರೀ. ಅದಕ್ಕಾಗಿ ಇವಾಗ ನೋಡಿರಿ ಈ ಥರನಾಗಿ ಮೇಲ್ಗಡೆ ಸ್ವಲ್ಪ ಗುಳ್ಳೆ ಟೈಪ್ ಬರಾಕೈತಂದ್ರೆ ರೀ ನಾವು ಲಿಡನ್ನು ಕ್ಲೋಸ್ ಮಾಡಿ 3 ಇಲ್ಲ 2 ವಿಜಿಲ್ ಕುಗ್ಗಿಸ್ಕೊಂಡ್ರಂದ್ರೆ ನಮ್ಗೆ ಸಿಂಪಲ್ ಆದಂಥ ಯಾವುದೇ ಜಾಸ್ತಿ ಮಸಾಲೆನೂ ಹಾಕದೇ ಇರುವಂಥ
ಮಸಾಲ ರೈಸ ರೆಡಿ ಆಗ್ತೈತ್ರಿ. ಇದನ್ನು ಬ್ಯಾಚುಲರ್ ಸಹಿತ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಐಟಮ್ಸ್ನ ರುಬ್ಬೋ ಹಾಗಿಲ್ಲರಿ, ಕುಟ್ಟೋ ಹಾಗಿಲ್ಲ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾದಂಥ ಮಸಾಲ ರೈಸ ರೆಡಿ ಆಗ್ತೈತ್ರಿ. ಇವಾಗ 3 ವಿಸಿಲ್ ಕೂಗಿಸ್ಕೋಬೇಕ್ರಿ. ಇವಾಗ 3 ವಿಸಿಲ್ ಆಯಿತು, ಲಿಡ್ ಓಪನ್ ಆಯಿತು ನೋಡಿರಿ. ಈ ತೆರನಾಗಿ ಕಾಣಿಸ್ತಾ ಇದೆ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಒಮ್ಮೆ ಎಲ್ಲನೂ ಒಂದು ಸಾರಿ ಚೆಂದ ನಮಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಅಂದ್ರೆ ರುಚಿಯಾದಂಥ ಮಸಾಲ ರೈಸ್ ರೆಡಿ ಆಯಿತು. ರೈತ ಇದ್ರಂತೂ ಮತ್ತೆ ಏನು ಊಟನೇ ಬೇಡ್ರಿ, ಮತ್ತೆ ಹಾಕಿಸ್ಕೊಂಡು ತಿನ್ನುವಷ್ಟು ರುಚಿಯಾಗಿರ್ತೈತ್ರಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾನು ತೋರಿಸಿರುವಂಥ ಮಸಾಲ ರೈಸ್ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ, ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇನ್ನೂ ಅನೇಕ ಥರದ ವಿಡಿಯೋಸ್ ನನ್ನ ಚಾನಲ್ನಲ್ಲಿ ಇದಾವ್ರಿ. ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರ್ರಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ.